ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಜೋಗಿ ಪ್ರೇಮ್ ಅವರ ಡೈರೆಕ್ಷನ್ಲಿ ಬರ್ತಾ ಇರುವಂಥ ಫಿಲಮ್ ಅಂತಂದರೆ ಒಂದಲ್ಲ ಒಂದು ರೀತಿ ಸೌಂಡ್ ಮಾಡ್ತಾನೆ ಇರುತ್ತೆ ಅಲ್ವಾ. ಆದರೆ KD ಫಿಲಮ್ ರಿಲೀಸ್ಗೆ ಇನ್ನು 8 ದಿನ ಮಾತ್ರನೇ ಬಾಕಿ ಇದ್ರೂ ಕೂಡ ಇದರ ಟ್ರೈಲರ್ ರಿಲೀಸ್ ಮಾಡಿಲ್ಲ. ಇದು ಮತ್ತೆ ಮುಂದಕ್ಕೆ ಹೋಗುತ್ತಾ ಅಂತ ಡೌಟ್ ಇತ್ತು. ಆದರೆ ಇವಾಗ ಸೈಲೆಂಟ್ ಆಗಿ ಇದೇ 22ಗೆ ಫಿಲಮ್ನ ಟ್ರೈಲರ್ ರಿಲೀಸ್ ಆಗ್ತಾ ಇದೆ ಅಂತ ಫಿಲಮ್ ಟೀಮ್ ಅಪ್ಡೇಟ್ ಕೊಟ್ಟಿದೆ. ಸೊ ಈ ಫಿಲಮ್ ಆ ಟ್ರೈಲರಲ್ಲಿ ನಮಗೆ ಏನೇನು ನೋಡೋಕ್ಕೆ ಸಿಗ್ಬೋದು ಆ್ಯಂಡ್ ನಾವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಮಾತಾಡ್ಕೊಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆ್ಯಂಡ್ ನಾನು ಮಾಡೋ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮೊದಲನೇದಾಗಿ ಪ್ರೇಮ್ ಅವರೇ ಹೇಳಿರೋ ಹಾಗೆ ಇದೊಂದು ವಿಂಟೇಜ್ ಬ್ಯಾಡ್ ಆಸ್ ಸ್ಟೋರಿ, ಅಂದರೆ ರಿಯಲ್ ಸ್ಟೋರಿ ಮೇಲೆ ಮಾಡಿರುವಂಥ ಫಿಲಮ್. ಇನ್ನು ಇದರ ಟೀಸರ್ ಆ್ಯಂಡ್ ಸಾಂಗ್ನ ನೋಡಿದ್ರೆ ನಮಗೆ ಗೊತ್ತಾಗ್ತಾ ಇರೋದು ಏನು ಅಂತಂದರೆ ಇದರಲ್ಲಿ ಧ್ರುವ ಸರ್ಜಾ ಅವರು 2 ಶೇಡಲ್ಲಿ ಕಾಣಿಸ್ಕೊಂಡಿದ್ದಾರೆ. ಒಂದು ಶೇಡಲ್ಲಿ ಸಾಫ್ಟ್ ಆಗಿ ರವಿಚಂದ್ರನ್ ಅವರ ಜೊತೆ ಕಾಣಿಸ್ಕೊಳ್ತಾ ಇದ್ರೆ, ಹಾಗೆ ಇನ್ನೊಂದು ಶೇಡಲ್ಲಿ ಅಥವಾ ಇನ್ನೊಂದು ಸೈಡಲ್ಲಿ ವೈಲೆಂಟ್ ಆಗಿ ತುಂಬ ಡೆವಿಲ್ ಥರ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಈ ಗ್ಯಾಪಲ್ಲಿ ಏನೋ ಆಗುತ್ತೆ ಅಂತ ಗೊತ್ತಾಗ್ತಾ ಇದೆ. ಮೇ ಬಿ ಅದು ರವಿಚಂದ್ರನ್ ಅವರ ಡೆತ್ತಾ ಏನಿರ್ಬೋದು ಗೊತ್ತಿಲ್ಲ. ಮತ್ತೆ ಇದರಲ್ಲಿ ರವಿಚಂದ್ರನ್ ಅವರು ಅಣ್ಣಯ್ಯಪ್ಪ ಅನ್ನೋ ಒಂದು ರೌಡಿ ಕ್ಯಾರೆಕ್ಟರಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಹಾಗೆ ಈ ಸೈಡಲ್ಲಿ ಸಂಜಯ್ ದತ್ ಅವರು ಒಬ್ಬ ಖಡಕ್ ವಿಲ್ಲನ್ ಆಗಿ ಫನ್ನಿಯಾಗಿ ರಗಡ್ ಲುಕ್ಕಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಮತ್ತೆ ಇವರ ಕ್ಯಾರೆಕ್ಟರ್ನ ಸ್ವಲ್ಪ ಡೀಪಾಗಿ ಅಬ್ಸರ್ವ್ ಮಾಡಿದ್ರೆ ಇವರ ಕ್ಯಾರೆಕ್ಟರ್ಲಿ ತುಂಬ ಮೈಂಡ್ ಗೇಮ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಈ ಫಿಲಮಲ್ಲಿ ನಾವು ತುಂಬ ಮೈಂಡ್ ಗೇಮ್ ನೋಡೋದಕ್ಕೆ ಸಿಗುತ್ತೆ ಅಂತಲೂ ಕೂಡ ಅನಿಸ್ತಾ ಇದೆ. ಇನ್ನು ರಮೇಶ್ ಅರವಿಂದ್ ಅವರು ಕೂಡ ಅಷ್ಟೇ ಧರ್ಮ ಅನ್ನೋ ನೇಮಲ್ಲಿ ಒಂದು ಸೈಡಲ್ಲಿ ಸಾಫ್ಟ್ ಆಗಿ ಧ್ರುವ ಸರ್ಜಾ ಅವರ ಜೊತೆ ಕಾಣಿಸ್ಕೊಳ್ತಾ ಇದ್ರೆ, ಇನ್ನ ಒಂದು ಸೈಡಲ್ಲಿ ಬ್ಲಡ್ಡಲ್ಲಿ ತುಂಬ ವೈಲೆಂಟ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ತನಕ ಬರೀ ಸಾಫ್ಟ್ ಆ್ಯಂಡ್ ಗುಡ್ ಕ್ಯಾರೆಕ್ಟರ್ಗಳನ್ನ ಮಾಡ್ತಾ ಇದ್ದಂಥ ಇವರು ಈ ಫಿಲಮಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ವೈಲ್ಡ್ ಆಗಿ ನೋಡೋದಕ್ಕೆ ಚಾನ್ಸ್ ಸಿಗುತ್ತೆ ಅಂತ ಅನಿಸ್ತಾ ಇದೆ. ಇನ್ನು ಪ್ರೇಮ್ ಅವರ ಜೋಡೆತ್ತು ಸಾಂಗ್ನ ಕೇಳ್ತಾ ಇದ್ರೆ ಇಲ್ಲಿ ರಮೇಶ್ ಅವರು ಆ್ಯಂಡ್ ರವಿಚಂದ್ರನ್ ಅವರು ಅಣ್ಣ ತಮ್ಮ ಆಗಿರ್ತಾರೆ ಆ್ಯಂಡ್ ಸಂಜಯ್ ದತ್ ಅವರ ಮಾಸ್ಟರ್ ಮೈಂಡ್ ಗೇಮಿಂದ ಇವರು ದೂರ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಆ ಗೇಮ್ ಚೇಂಜರ್ ಮೇ ಬಿ ಶಿಲ್ಪಾ ಶೆಟ್ಟಿ ಅವರೇ ಆಗಿರ್ತಾರೆ. ಬಿಕಾಸ್ ಇಲ್ಲಿ ಇಬ್ಬರು ಹೀರೋ ಒಬ್ಬರು ಹೀರೋಯಿನ್ ಆಗಿರೋದ್ರಿಂದ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಇವರು ದೂರ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಈ 3 ಜನರ ಮಧ್ಯೆ ಸಿಗಾಕೊಂಡಂಥ ಧ್ರುವ ಸರ್ಜಾ ಅವರ ಲೈಫ್ ಹೇಗಿರುತ್ತೆ ಅನ್ನೋದೇ ಈ ಫಿಲಮ್ನ ಸ್ಟೋರಿ ಆಗಿರ್ಬೋದು. ಮೇ ಬಿ ಅದನ್ನು 30th ಏಪ್ರಿಲ್ ನಾವು ನೋಡಿ ತಿಳ್ಕೊಬೇಕು. ಅಷ್ಟೇ ಅಲ್ಲ, ಈ ಫಿಲಮಲ್ಲಿ ಕಿಚ್ಚ ಸುದೀಪ್ ಅವರ ಎಕ್ಸ್ಟೆಂಡೆಡ್ ಕ್ಯಾಮಿಯೋ ಕೂಡ ಇದೆ. ಇದು ಈ ಫಿಲಮ್ಗೆ ಇನ್ನೂ ಹೈಪ್ ಕೊಡ್ತಾ ಇದೆ. ಆ್ಯಂಡ್ ಇದರಲ್ಲಿ ಸುದೀಪ್ ಅವರ ನೇಮ್ ಬಂದು ಕಾಲಭೈರವ ಅಂತ. ಆ್ಯಂಡ್ ಈ ಕ್ಯಾರೆಕ್ಟರ್ ಜೊತೆ ಪಾರ್ಟ್ 2 ಮಾಡೋ ಪ್ಲಾನ್ಲಿ ಜೋಗಿ ಪ್ರೇಮ್ ಅವರು ಇದ್ದಾರೆ ಅನ್ನೋ ನ್ಯೂಸ್ ಕೂಡ ಇದೆ. ಬಟ್ ಏನಾಗುತ್ತೆ ಅಂತ ಕಾದು ನೋಡಬೇಕು. ಹಾಗೆ ಇವಾಗಲೇ ಈ ಫಿಲಮ್ನ ಶಿವ ಶಿವ ಅನ್ನೋ ಸಾಂಗ್, ಸೆಟ್ ಆಗಲ್ಲ ಹೋಗಿ ನಂಗು ನಿಂಗು ಅನ್ನೋ ಸಾಂಗ್ ಆ್ಯಂಡ್ ಜೋಡೆತ್ತು ಸಾಂಗ್ ತುಂಬ ಸೂಪರ್ ಹಿಟ್ ಆಗಿದೆ. ಮತ್ತು ಸೆರ್ಸೆ ನಿನ್ನ ಸೆರಗ ಸರ್ಸೆ ಅನ್ನೋ ಸಾಂಗ್ ಕಾಂಟ್ರವರ್ಸಿ ಆದಮೇಲೆ ಇದರ ಲಿರಿಕ್ಸ್ ಚೇಂಜ್ ಮಾಡ್ತೀನಿ ಅಂತ ಹೇಳಿದ ಪ್ರೇಮ್ ಅವ್ರ ಕಡೆಯಿಂದ ಇದರ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಕೊಟ್ಟಿಲ್ಲ. ಸೊ ಈ ಸಾಂಗ್ ಈ ಫಿಲಮಲ್ಲಿ ಇದೆಯಾ ಅಥವಾ ಬೇರೆ ಲಿರಿಕ್ಸ್ನ ಇವರು ರೆಕಾರ್ಡ್ ಮಾಡಿದ್ರಾ ಇಲ್ವಾ ಅನ್ನೋ ಡೌಟ್ ಹಾಗೇ ಇದೆ. ಫೈನಲಿ ಈ ಎಲ್ಲ ಪಾಯಿಂಟ್ಸ್ನ ನೋಡ್ತಾ ಇದ್ದರೆ ಇದು ಪ್ರೇಮ್ ಅವ್ರಿಗೆ ಆ್ಯಂಡ್ ಧ್ರುವ ಸರ್ಜಾ ಅವ್ರಿಗೆ ಇನ್ನೊಂದು ಹಿಟ್ ಫಿಲಮ್ ಆಗುವಂಥ ಚಾನ್ಸ್ ತುಂಬ ಇದೆ. ಸೊ ನಿಮಗೆ ಈ ಫಿಲಮ್ ಹಿಟ್ ಆಗುತ್ತಾ ಅಥವಾ ಇನ್ನೊಂದು ಫ್ಲಾಪ್ ಫಿಲಮ್ ಆಗುತ್ತಾ? ಆ್ಯಂಡ್ ಸುದೀಪ್ ಅವರು ಇದರಲ್ಲಿ ಗೆಸ್ಟ್ ಅಪಿಯರೆನ್ಸ್ ಮಾಡಬೇಕಿತ್ತಾ ಮಾಡಬಾರ್ದಿತ್ತಾ ಅನ್ನೋ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಫಿಲಮ್ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.